ರಾಜ್ಯದಲ್ಲಿ ಎಸ್ಐಆರ್ ಕೋಲಾಹಲ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಈ ಒಂದು ಎಸ್ಐಆರ್ ಇಂದ ನಡುಕ ಶುರುವಾಗಿದೆ. ರಾಜ್ಯದಲ್ಲಿ ಎಸ್ಐಆರ್ ಕೋಲಾಹಲ. ಕಾಂಗ್ರೆಸ್ಗೆ ಎಸ್ಐಆರ್ ನಡುಕ ಶುರುವಾಗಿದೆ. ಬಿಜೆಪಿಗೆ ಪುಳಕ. ಅಕ್ರಮ ಮತದಾರರಿಗೆ ಸರ್ಜರಿ ಆಗತ್ತಾ? ಹಾಗಾದ್ರೆ ಬಿಜೆಪಿ ಪಾಲಿಗೆ ವರದಾನವಾಗುತ್ತಾ ಇದು? ಕಾಂಗ್ರೆಸ್ ಪಾಲಿಗೆ ಕಂಟಕವಾಗುತ್ತಾ ಈ ಎಸ್ಐಆರ್? ಎಸ್ಐಆರ್ ಬೆನ್ನಲ್ಲೇ ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಭಯದ ಸಂಚಾರ. ಎಸ್ಐಆರ್ ತಡೆಯಲು ಕಾಂಗ್ರೆಸ್ ಸರ್ಕಾರ ಹರಸಾಹಸ. ಸುಗ್ರೀವಾಜ್ಞೆ, ಸುಪ್ರೀಂ ಕದಾ ತಟ್ಟಲು ಕೈಪಡೆ ಕಸರತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಎಸ್ಐಆರ್ ಪರ ವಿರೋಧ ವಾರ್. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಎಸ್ಐಆರ್ ಕೋಲಾಹಲ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈಗ ಈ ಒಂದು ಎಸ್ಐಆರ್ ವಿಚಾರಕ್ಕೆ ನಡುಕ ಶುರುವಾದ್ರೆ ಬಿಜೆಪಿಗೆ ಪುಳಕ. ಯಾಕೆಂತಂದ್ರೆ ಅಸ್ಸಾಂ ಆಗಿರಬಹುದು, ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಎಸ್ಐಆರ್ ಆದ ಬೆನ್ನಲ್ಲೇ ಬಿಜೆಪಿ ಸರ್ಕಾರ ತನ್ನ ಪಾರುಪತ್ಯವನ್ನ ಸ್ಥಾಪನೆ ಮಾಡಿತ್ತು, ಅಧಿಕಾರಕ್ಕೆ ಬಂದಿತ್ತು. ಹಾಗಾಗಿ ಬಿಜೆಪಿಯವರಿಗೀಗ ಬಹಳ ಖುಷಿ ಆಗ್ತಾ ಇದೆ. ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಒಂದು ಎಸ್ಐಆರ್ ವಿಚಾರಕ್ಕೆ ಕೋಲಾಹಲವೇ ಸೃಷ್ಟಿಯಾಗಿದೆ. ಇನ್ನು ಸದ್ಯಕ್ಕೆ ಎಸ್ಐಆರ್ ತಡೆಯಲು ಕಾಂಗ್ರೆಸ್ ಸರ್ಕಾರ ತನ್ನದೇ ಆದಂತಹ ಸಾಕಷ್ಟು ರೀತಿಯಲ್ಲಿ ಹರಸಾಹಸ ಕೂಡ ಪಡ್ತಾ ಇದೆ. ಸುಗ್ರೀವಾಜ್ಞೆ ಮತ್ತೆ ಸುಪ್ರೀಂ ಕದಾ ತಟ್ಟಲು ಕೂಡ ಕೈಪಡೆ ಕಸರತ್ತನ್ನ ಮಾಡ್ತಾ ಇದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ಸದ್ಯಕ್ಕೆ ರಾಜ್ಯದಲ್ಲಿ ಒಂದು ಎಸ್ಐಆರ್ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಒಂದ್ ಕಡೆ ಬಿಜೆಪಿ ಪಾಲಿಗೆ ವರದಾನ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಸಾಂಪ್ರದಾಯಿಕ ಓಟ್ಗಳು ಕೈ ತಪ್ಪುವ ಭೀತಿ ಕೂಡ ಇದೆ. ಹೌದು, ಖಂಡಿತ ಸಾಹಿತ್ಯ. ಯಾಕಂದ್ರೆ ಈಗಾಗಲೇ 14 ರಾಜ್ಯಗಳು ಜೊತೆಗೆ 4 ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಈಗಾಗಲೇ ಎಸ್ಐಆರ್ ಕಾರ್ಯಾಚರಣೆ ಮಾಡಿದೆ. ಸೊ ಈಗ ರಾಜ್ಯದಲ್ಲೂ ಕೂಡ ಜೂನ್ 29ರಿಂದ ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದಕ್ಕೆ ಎಸ್ಐಆರ್ ಮುಂದಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಈಗಾಗಲೇ ರಾಜ್ಯದಲ್ಲಿರುವಂತಹ ರಾಜಕೀಯ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ಕೋಲಾಹಲ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಬಿಜೆಪಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಜಯ ಬಾರಿಸಿದ್ರಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರಿಗೆ ಒಂಥರ ಏನಾಗುತ್ತೋ, ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಏನಾಗುತ್ತೋ ಅನ್ನೋ ಭಯ, ಆತಂಕ ಕಾಂಗ್ರೆಸ್ಸಿಗರನ್ನ ಕಾಡ್ತಾ ಇದೆ. ಜೊತೆಗೆ ಇತ್ತ ಬಿಜೆಪಿಯವರು ಎಲ್ಲೋ ಒಂದ್ ಕಡೆ ಮತ್ತೆ ರಾಜ್ಯದಲ್ಲೂ ಕೂಡ ಎಸ್ಐಆರ್ ಬಂದಿರೋದ್ರಿಂದ ನಮ್ಗೆ ಮತ್ತೆ ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಒಂದ್ ಮತದಾರರ ಪಟ್ಟಿಯಲ್ಲಿ ನಮ್ಮ ಮತಗಳು ಸೇಫ್ ಮಾಡ್ಕೋಬಹುದು ಅನ್ನೋ ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ನೋಡ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಬಿಜೆಪಿಯವರಿಗೆ ಒಂದ್ ಕಡೆ ಖುಷಿ ತಂದಿದೆ. ಇತ್ತ ಕಾಂಗ್ರೆಸ್ ನಾಯಕರು ಇದನ್ನ ತಡಿಬೇಕು, ಏನಾದ್ರು ಮಾಡಿ ಎಸ್ಐಆರ್ ರಾಜ್ಯದಲ್ಲಿ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ಗೆ ಕೇಂದ್ರಕ್ಕೆ ಸಲ್ಲಿಸಿ ಹೈಕಮಾಂಡ್ ಹತ್ರ ಮಾತಾಡೋದಕ್ಕೂ ಕೂಡ ಕೈ ನಾಯಕರು ಮುಂದಾಗ್ತಿರುವಂತದ್ದು. ಎಲ್ಲ ಒಂದ್ ಕಡೆ ಈ ರಾಜ್ಯದಲ್ಲಿ ಇರುವಂತಹ ಅಕ್ರಮ ಮತದಾರರು ಏನಿದ್ದಾರೆ, ಅಕ್ರಮ ಮತಗಳನ್ನ ಕಡಿವಾಣ ಹಾಕ್ಬೇಕು ಅಂತೇಳಿ ಎಸ್ಐಆರ್ ಮುಂದಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದಂತಹ ರಾಜ್ಯ ನಾಯಕರು ಇದಕ್ಕೆ ಏನಾದ್ರು ಮಾಡಿ ಎಸ್ಐಆರ್ ನ ತಪ್ಪಿಸ್ಬೇಕು ಅಂತೇಳಿ ರಾಜಕೀಯದಲ್ಲಿ ಗೊಂದಲ ಉಂಟಾಗಿರುವಂತದ್ದು ಸಾಹಿತ್ಯ. ಮಂಜು, ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಸುಮಾರು ಒಂದು 20-24 ವರ್ಷಗಳ ನಂತರ ಈಗ ಈ ಒಂದು ಎಸ್ಐಆರ್ ಮಾಡಲಿಕ್ಕೆ ಈಗ ನಿರ್ಧಾರ ಮಾಡ್ಕೊಂಡಿರೋದು. ಆದ್ರೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಆಲ್ರೆಡಿ ನಡುಕ ಇದೆ. ಈಗ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ? ಖಂಡಿತ. ಯಾಕಂದ್ರೆ ಸಾಹಿತ್ಯ ಈಗಾಗಲೇ ರಾಜ್ಯದಲ್ಲಿ 5,55,74,000 ಮತದಾರರು ಇದ್ದಾರೆ ಅಂತೇಳಿ ಈಗಾಗಲೇ ನಿನ್ನೆ ಚುನಾವಣಾ ಆಯೋಗ ಅಧಿಕೃತವಾಗಿ ಘೋಷಣೆ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಎಸ್ಐಆರ್ ಏನಾದ್ರು ಒಂದ್ ವೇಳೆ ಜೂನ್ ನಿಂದ ಪ್ರಕ್ರಿಯೆಯನ್ನ ಆರಂಭಿಸಿದ್ರೆ ಇದಕ್ಕೆ ಈಗಾಗಲೇ ಮಾಹಿತಿ ಬಂದಿರೋ ಪ್ರಕಾರ ಸಾಕಷ್ಟು ರಾಜ್ಯದಲ್ಲೂ ಕೂಡ ಡಬಲ್ ಮತದಾರರಿದ್ದಾರೆ. ಜೊತೆಗೆ ಒಂದಿಷ್ಟು ವಲಸಿಗರು ಕೂಡ ಇಲ್ಲಿ ನಿನ್ನೆ ಮೊನ್ನೆ ಬಂದಿರುವಂತಹ ವಲಸಿಗರು ಕೂಡ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ದಾರೆ. ಸೊ ಇಂಥವ್ರಿಗೆ ಕಡಿವಾಣ ಹಾಕ್ಬೇಕು. ಯಾರು ಎರಡೆರಡು ಕಡೆ ಮತವನ್ನ ಹೊಂದಿದ್ದಾರೆ ಅಂತವ್ರಿಗೆ ಕಡಿವಾಣ ಹಾಕ್ಬೇಕು ಅಂತೇಳಿ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಮುಂದಾಗಿದೆ. ಇದರಿಂದ ಕಾಂಗ್ರೆಸ್ಗೆ ಮತ್ತಷ್ಟು ಒಂದ್ ಕಡೆ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಏಟ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಇದನ್ನ ತಡಿಬೇಕು ಅಂತೇಳಿ ಸರ್ಕಾರ ಮುಂದಾಗ್ತಿರುವಂತದ್ದು ಸಾಹಿತ್ಯ. ಈಗ ಮಂಜು, ಬಹಳ ಮುಖ್ಯವಾಗಿ ಈಗ ಕಾಂಗ್ರೆಸ್ಗೆ ಒಂದು ಕಡೆ ನಡುಕ ಆದ್ರೆ ಬಿಜೆಪಿಯವರಿಗೆ ಬಹಳ ಖುಷಿಯಲ್ಲಿದ್ದಾರೆ. ಯಾಕೆಂತಂದ್ರೆ ಈಗ ಅಸ್ಸಾಂ ಆಗಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಪಾರುಪತ್ಯವನ್ನ ಸಾಧಿಸ್ತು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಒಂದು ಎಸ್ಐಆರ್ ಆದ್ರೆ ಇಲ್ಲೂ ಕೂಡ ತನ್ನ ಪಾರುಪತ್ಯವನ್ನ ಸಾಧಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ಯಾ ಬಿಜೆಪಿ ಅಂತ? ಹೌದು ಸಾಹಿತ್ಯ. ಯಾಕಂದ್ರೆ ಈಗಾಗಲೇ ಎಸ್ಐಆರ್ ಅನ್ನೋದು ಈಗಾಗಲೇ ಕೇಂದ್ರ ಸರ್ಕಾರದ ನಿರ್ಧಾರದಲ್ಲಿ ಕೇಂದ್ರ ಸರ್ಕಾರ ಕಳಿಸಿರುವಂತಹ ಒಂದು ಸಿಬ್ಬಂದಿ
ಅವರು ಇಲ್ಲಿ ಕೇಂದ್ರ ಸರ್ಕಾರದಿಂದ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ರಾಜ್ಯ ಸರ್ಕಾರ ಇದೆ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಕೇಂದ್ರ ಬಿಜೆಪಿಯವರು ಈಗಾಗಲೇ SIR ಪಶ್ಚಿಮ ಬಂಗಾಳ ಮತ್ತೆ ಅಸ್ಸಾಂನಲ್ಲಿ ಮಾಡಿದ್ದಾರೆ. ಆದ್ರೆ ಗೆಲ್ಲುವಂತಹ ಕಾಂಗ್ರೆಸ್ನವರ ಪಾಳೆ ಇದ್ರು ಕೂಡ ಅಲ್ಲಿ SIR ಆದ್ಮೇಲೆ ಬಿಜೆಪಿ ಬಂದಿರೋದಕ್ಕೆ ಇಲ್ಲೂ ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಸೊ SIR ಏನಾದ್ರು ಆದ್ಮೇಲೆ ಮತ್ತೆ ಬಿಜೆಪಿ ಅವರು ಇಲ್ಲಿ ಮತದಾರರಿಂದ ಓಲೈಕೆ ಮಾಡ್ಕೋಬಹುದಾ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಹಿಂದೇಟ್ ಹಾಕುವಂತೆ ಮಾಡ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.